ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಚಿಗುರು ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ಸೈಡ್ ಡಿಶ್ ಆಗಿರುವ ರಾಜ್ಮಾ ಕರಿ ಮತ್ತು ಡಬಲ್ ಬೀನ್ಸ್ ಮಸಾಲಾ ಗ್ರೇವಿ ಯಾವ ರೀತಿ ಮಾಡೋದು ನೋಡೋಣ. ರಾಜ್ಮಾ ಕಾಳು ನೋಡಿ 4 ಅವರ್ಸ್ ಆಯಿತು ನೆನೆಸಿಟ್ಟು. ಎಷ್ಟು ದಪ್ಪ ಆಗಿದೆ ಕಾಳು. ಹಾಗೆ ಕೂಡ ಇದರಲ್ಲೇ ಡಬಲ್ ಬೀನ್ಸ್ ಹಾಕಿ ನೆನೆಸಿಟ್ಟಿದ್ದೀನಿ. ಅದು ಕೂಡ ಅಷ್ಟೇ 4 ಅವರ್ಸ್ ಆಯಿತು. ಎರಡು ಮಿಕ್ಸ್ ಮಾಡಿ ನೆನೆಸಿಟ್ಟಿದ್ದೀನಿ. ಈಗ ನಾವು ಇದನ್ನು ಬೇಯಿಸ್ಕೊಳ್ಳೋಣ. ರಾಜ್ಮಾ ಕರಿ ಮತ್ತು ಡಬಲ್ ಬೀನ್ಸ್ ಎರಡನ್ನೂ ಕೂಡ ಕುಕ್ಕರಲ್ಲಿ ಇಟ್ಬಿಟ್ಟು 4 ವಿಸಿಲ್ ಹಾಕ್ಸಿದ್ದೀನಿ ನೋಡಿ. ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ. ಒಂದು ಪ್ಯಾನ್ಗೆ 3 ಸ್ಪೂನ್ನಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಕಾದ ನಂತರ ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ, ಅರ್ಧ ಟೇಬಲ್ ಸ್ಪೂನ್ ಜೀರಿಗೆಯನ್ನು ಹಾಕಬೇಕು. 3 ಈರುಳ್ಳಿಯನ್ನು ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕಬೇಕು ಒಗ್ಗರಣೆಗೆ. ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ರಾಜ್ಮಾ ಮತ್ತು ಡಬಲ್ ಬೀನ್ಸ್ ಮಸಾಲಾ ಗ್ರೇವಿ ತಿನ್ನೋದ್ರಿಂದ ಅತಿ ಹೆಚ್ಚಾಗಿ ಪ್ರೋಟೀನ್ ಸಿಗುತ್ತೆ ಹಾಗೂ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಒಗ್ಗರಣೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. 2 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನ್ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. 4 ಟೊಮೊಟೊ ಹಣ್ಣನ್ನು ನುಣ್ಣಗೆ ರುಬ್ಬಬೇಕು. ರುಬ್ಬಿರೋ ಅಂಥ ಮಿಶ್ರಣವನ್ನು ಈ ಗ್ರೇವಿಗೆ ಸೇರಿಸಬೇಕು. ಚೆನ್ನಾಗಿ ಕುದಿಬೇಕು. ಹಾಗೆ ಅರ್ಧ ಬೌಲ್ನಷ್ಟು ಕಾಯಿ ತುರಿಯನ್ನು ಸೇರಿಸಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಚೆನ್ನಾಗಿ ಕುದ್ಬಿಟ್ಟು ಎಣ್ಣೆ ಬಿಟ್ಕೋಬೇಕು. ಆಗ ರುಚಿಯಾಗಿರುತ್ತೆ ಗ್ರೇವಿ. ಬೇಯಿಸಿಟ್ಕೊಂಡಿರೋ ಅಂಥ ರಾಜ್ಮಾ ಮತ್ತು ಡಬಲ್ ಬೀನ್ಸ್ ಕಾಳನ್ನು ಈ ಮಸಾಲೆಗೆ ಮಿಕ್ಸ್ ಮಾಡಬೇಕು. 1 ಸ್ಪೂನ್ನಷ್ಟು ತುಪ್ಪ ಹಾಕಬೇಕು. ಟೇಸ್ಟ್ ಇರುತ್ತೆ ಗ್ರೇವಿ. ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.